ಪಾಪು ನಾಮಕರಣದ ಬಟ್ಟೆ ಕೊಡಕ್ ಬಂದಿದೀವಿ. ಡಾಕ್ಟರ್ ಅಂತ ನೋಡ್ತಾ ಇದ್ದಾರೆ. ಲುಕ್ ಆಟ್ ಆರ್ ಹೀರೋ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಮೊನ್ನೆ ತಂದಿದ್ವಲ್ಲ ಫಸ್ಟ್ ಕ್ರೈಯಿಂದ, ಅದು ಸೇಮ್ ನೈಕ್ ಇದ್ದಂಗೆ ಇದೆ ನೋಡಿ. ಎಷ್ಟು ಕ್ಯೂಟ್ ಕ್ಯೂಟ್ ಕಾಣಿಸ್ತಾ ಇದೆ ನನ್ನ ಮುಂಗಾರ. ವಿ ಆರ್ ರೆಡಿ. ಹೊರಗಡೆ ಹೋಗ್ತಾ ಇದೀವಿ, ಸ್ವಲ್ಪ ಕೆಲಸ ಇದೆ. ಒಳಗೆ ನೋಡಿ ಆಗಲೇ ಇರಿಟೇಟ್ ಆಗೋ ಶುರು ಆಗೋಯ್ತು ಶೂಸು. ಹೊರಗಡೆ ಹೋಗ್ತಾ ಇದೀವಿ. ನಾನು, ಅಭಿ, ಧನು ಆ್ಯಂಡ್ ಪಾಪು, ಅಕ್ಷಿ. ಗಾಡ್ ಬ್ಲೆಸ್. ನಾನು ಆ್ಯಕ್ಚುಲಿ ಫೀಡಿಂಗ್ ಏಪ್ರಾನ್ ಮರ್ತುಬಿಟ್ಟಿದ್ದೆ. ಸೊ ಪಾಪ ಅಭಿ ಮತ್ತೆ ಹೋಗಿದ್ದಾನೆ ತರಕ್ಕೆ, ಬಿಕಾಸ್ ಅವಳು ವಾಪಸ್ ಬರೋ ಅಷ್ಟೊತ್ತಿಗೆ ಶಿ ಮೈಟ್ ಫೀಲ್ ಹಂಗ್ರಿ. ಬಂದ 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 ಡ್ಯಾಡಿ ಬಂದ. ಥ್ಯಾಂಕ್ ಯು. ಚಿನ್ನವ ತಗೋ ನಿಂಗೆ ಅಂಬ ಅಂಬ. ಪಾಪು ನಾಮಕರಣದ ಬಟ್ಟೆ ಕೊಡಕ್ಕೆ ಬಂದಿದ್ದೀವಿ. ನಾನು, ಅಭಿ, ಪುಟಕ ಆ್ಯಂಡ್ ಧನುಷ್. ನಾವಿಷ್ಟು ಜನ ಬೃಂದ ಹತ್ರನೇ ಮಾಡಿಸ್ತಾ ಇರೋದು. ಅವ್ರದ್ದು ಸ್ಟುಡಿಯೋ ಇಲ್ಲೇ ಇದೆ. ಸೊ ಆಲ್ಮೋಸ್ಟ್ 3-4 ಜನದ್ದು ಔಟ್ಫಿಟ್. ಹಿಂಗೆ ಹೋಗೋಣ ಬಾ. ಆಲ್ಮೋಸ್ಟ್ 4 ಜನದ್ದು ಔಟ್ಫಿಟ್ಸ್ ರೆಡಿ ಇದೆ. ಅಂದರೆ ಕಾನ್ಸೆಪ್ಟು, ಮೆಷರ್ಮೆಂಟ್ಸ್ ಕೊಡಬೇಕು ಮತ್ತು ಮಟೀರಿಯಲ್ ನೋಡಬೇಕು ಅವ್ರು ತಂದಿದ್ದಾರಂತೆ. ಸೊ ವೆಲ್ಸಿ. ಆಮೇಲೆ ಒಂದು ಜ್ಯೂಸ್ ಕುಡಿಯೋಣ. ಬೃಂದ ಸ್ಟುಡಿಯೋ. How is she? Look at her. Print. ಮಮ್ಮಿದ. Oh my god. ಅವಳು ಎಲ್ಲರಿಗೂ ನಗ್ತಾಳೆ. ಅವ್ರನ್ನ ದಿನ ನೋಡ್ತೀರಾ, ಈ ಕಡೆ ನೋಡಿ. ಬನ್ನಿ. ಅಯ್ಯೋ, ಇನ್ನೂ ಅಭ್ಯಾಸ ಆಯ್ತಾ? ಒಂದು ಸೆಕೆಂಡ್ ಬನ್ನಿ. ಅವಳು ಶೀಸ್ ಅ ಹ್ಯಾಪಿ ಕಿಡ್. ಆರಾಮಾಗಿರುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲೋದ್ರೆ ತಮ್ದೇನಾ ಬರ್ಬಾರು? ನಿಮ್ದೇನಾ? ಆ ಕಡೆ ನೋಡ್ತಾರೆ. ಕ್ಯೂಟ್ ಇರು. ಕ್ಯೂಟಿ. ಸೆಲೆಬ್ರಿಟಿದು ವಿಡಿಯೋ ತಗೋತಾ ಇದ್ದಾರೆ. ಇದು ಶಾರ್ಟ್ ಇದೆ ಮೇಡಮ್. ಓ ಪಾಪು. ಓ ಪಾಪು. ಚಿನ್ನಮ್ಮ. ಚಿನ್ನ. ಸ್ವಲ್ಪ ಕಾಯಿ ಲೂಸ್ ಇದೆ. ಬೆಳೆದು ಬಿಡುತ್ತಿಲ್ಲ. ಡಿಸೈನರ್ ಡಾಕ್ಟರ್ ಅಂತ ನೋಡ್ತಾ ಇದ್ದಾರೆ. ಇಲ್ಲೇ ಸಾಕು ಮೇಡಮ್. ಸಾಕು ಸಾಕು ಸರ್. ಹತ್ತುವರೆ ಶಾರ್ಟ್ ಬರಲಿ ಇಷ್ಟೇ. ಒಂದು ಬಾಡಿ ಬ್ಲೌಸ್. ಬಾಡಿ ಬ್ಲೌಸ್ ಬೇರೆ, ಆಚೆ ಹೊರಗಡೆ ಅದು ಅಷ್ಟುದ್ದ ಶಾರ್ಟ್ ಇರಲಿ. ಅದೆಷ್ಟು 8.5 ಇಲ್ಲ 7.5 ತರ ಮಾಡಕ್ಕಾಗುತ್ತಾ? ಆಗತ್ತೆ. ನಾನು ಎಷ್ಟು ಹೇಳಿದ್ರೆ ಶಾರ್ಟ್ ಐತೆ ಅಂತ ಹೇಳ್ಬಿಡಿ ಅವ್ರಿಗೆ. ಬಡಿ ಚಿಕ್ಕುಗೆ ಮಸಾಜ್ ಸ್ಪಾ. ಇವತ್ತು ನೈಟ್ ಊಟಕ್ಕೆ ರವೆ ದೋಸೆ. ಯೂಶಲಿ ನಾನು ಅಭಿ ಸ್ವಲ್ಪ ಬೇಗ ತಿನ್ಬಿಟ್ಟು ವಾಕಿಂಗ್ ಹೋಗ್ತೀವಿ ಪಾಪು ಜೊತೆ. ಸೊ ನಮ್ಮಿಬ್ರಿಗೆ ಹಾಕೋತಾರೆ. 2 ಸಾಕಾ?
ಹಂಗಾರೆ ಹಾಕಿದ್ದೀನಿ ತೊಗೊಂಬಿಡಲಿ ನೋಡಿ. ಫೈನಲ್ ಹಿಂಗೆ ಬರುತ್ತೆ. ಆ್ಯಂಡ್ ಅಭಿ ಇದೇನೋ ಚಿಕನ್ಗೆ ಮೊಟ್ಟೆ ಎಲ್ಲ ಹಾಕಿ ಹೊಸ ರೆಸಿಪಿ ಮಾಡಿದ್ದಾನಂತೆ. ಹಿಂಗೆ ನೋಡ್ಬೇಕು ಹೆಂಗಿದೆ ಅಂತ. ಯೂಶಲಿ ನಾವು ಸೈಡ್ ಬ್ಯಾಗ್ ಹಾಕೋತೀವಲ್ಲ, ಇವತ್ತು ಅವಳಿಗೆ ರೋಡೆಲ್ಲ ಕಾಣಿಸ್ಲಿ ಅಂತ ಫ್ರಂಟ್ ಬ್ಯಾಗ್ ಹಾಕ್ಕೊಂಡಿದ್ದೀವಿ. ಶಿ ಈಸ್ ಆಲ್ ಎಕ್ಸೈಟೆಡ್. ಏ ಪುಟ್ಟಿ ರೆಡಿ ಮನೆಗೆ ಬಾಬಿ, ನಾವು ಉಲ್ಟಾ ವಾಪಸ್ ಹೋಗೋಣ. ನೋಡಿ ನಮ್ಮ ಹಿಂದೆನೇ ಬರ್ತಾಳೆ ಕಳ್ಳಿ. ದ ಪ್ರಾಬ್ಲಮ್ ಈಸ್ ಅಲ್ಲಿ ಆ ಮುಂದೆ ರೋಡಲ್ಲಿ ಇನ್ನೊಂದಷ್ಟು ನಾಯಿಗಳಿದೆ, ಆಮೇಲೆ ಕಿತ್ತಾಡ್ಬಿಡ್ತಾರೆ. ಅದಕ್ಕೆ ಕರ್ಕೊಂಡೋಗಲ್ಲ. ಚಿನ್ನಮ್ಮ, ಚಿನಿ ಪಾಪ, ಚಿನಿ ಪಾಪ, ಚಿನಿ ಪಾಪ, ಎಂಜಾಯಿಂಗ್ ಎಂಜಾಯಿಂಗ್ ಎಲ್ಲ ಕಾಸ್ತಾ ಇದ್ದ ಅಬ್ಬೂ. ಸೊ ನನಗೆ ತುಂಬ ಫ್ರೀಕ್ವೆಂಟಾಗಿ ಕೇಳೋ ಕ್ವೆಶ್ಚನ್ ಏನಪ್ಪ ಅಂತ ಅಂದರೆ, ನೀವೇ ಮಗುನ ನೋಡ್ಕೊತೀನಿ, ನಾನು ಯಾರೂ ಇಲ್ಲ ಅಂತ ಹೇಳ್ತೀರಾ, ಮತ್ತು ಹೇಗೆ ನಿಮ್ಮ ಕೆಲಸಗಳೆಲ್ಲ ಮಾಡ್ತೀರಾ? ನೀವು ವರ್ಕೌಟ್ ಮಾಡ್ತೀರಾ, ಬುಕ್ ಓದ್ತೀನಿ ಅಂತೀರಾ, ಆಮೇಲೆ ಯು ಹ್ಯಾವ್ ಯುವರ್ ಓನ್ ಪ್ರೊಫೆಷನ್, ಸೊ ವೀಡಿಯೋಸ್ ಎಲ್ಲ ಮಾಡ್ತೀರಾ, ಹೌ ಡು ಯು ಮ್ಯಾನೇಜ್ ಅಂತ. ಸೊ ಕೆಲವೊಂದು ಸತಿ ನನಗೆ ಇದು ಮ್ಯಾಜಿಕ್ ಅನಿಸ್ಬಿಡುತ್ತೆ, ಹೌ ಡು ಐ ಮ್ಯಾನೇಜ್ ಅಂತ. ಬಟ್ ಲಕ್ಕೀಲಿ ಗ್ರೇಟ್ಫುಲಿ ನನಗೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿದೆ. ಫಸ್ಟ್ಲಿ ಎಸ್, ನಾನು ನನ್ನ ಮಗಳನ್ನ ಮೆಜಾರಿಟಿ ಆಫ್ ದ ಟೈಮ್ ನಾನೇ ನೋಡ್ಕೊಳ್ಳೋದು. ಆ್ಯಂಡ್ ಅವಳಿಗೆ 3 ಟೈಮ್ಸು ಫೀಡ್ ಮಾಡಿಸೋದಿರ್ಬೋದು, ಅಥವಾ ಮಲಗಿಸೋದಿರಬಹುದು, ಆಟ ಆಡ್ಸೋದಿರಬಹುದು, ಸ್ನಾನ ಮಾಡಿಸೋದಿರ್ಬೋದು, ಪ್ರತಿಯೊಂದು ನಾನೇ ಮಾಡೋದು. ಸೊ ಮೆಜಾರಿಟಿ ಆಫ್ ದ ಟೈಮ್ ನಾನು ಅವಳಿಗೆ ಕೊಡ್ತೀನಿ. ನನ್ನ ಕೆಲಸಗಳು ನಾನು ಯಾವಾಗ ಮಾಡ್ಕೋತೀನಿ ಅಂದರೆ, ಬೆಳಗ್ಗೆ ವೆನ್ ಶಿ ಟೇಕ್ಸ್ ಅನ್ ಆ್ಯಪ್, ಅವಳು ಸ್ನಾನ ಆಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು 1 hour ಅಟ್ಲೀಸ್ಟ್ ಶೀಲ್ ಸ್ಲೀಪ್. ಸೊ ಆ ಟೈಮಲ್ಲಿ ನಂದು ಏನಾದರೂ ವೀಡಿಯೋ ಶೂಟ್ ಮಾಡೋದಿದ್ರೆ ಮುಗಿಸ್ಕೊಂಡ್ಬಿಡ್ತೀನಿ. ಆ 1 hour ಪಟ 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 ಅಂತ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನೊಂದು ಚೂರು ಏನಾದರೂ ಬಾಕಿ ಇದೆ ಅಂತ ಅಂದರೆ ಅವಳು ಎದ್ದ ಮೇಲೆ ಒಂಚೂರು ಫೀಡ್ ಮಾಡಿಸಿ, ಅದಾದಮೇಲೆ ಐದರ್ ಆಂಟಿ ಫ್ರೀ ಇದ್ದರೆ ಆಂಟಿಗೆ ಕೊಡ್ತೀನಿ, ಅಥವಾ ಧನುಗೇನಾದರೂ ಕಾಲೇಜ್ ರಜಾ ಇದ್ದರೆ ಧನು ನೋಡ್ಕೊತಾನೆ, ಅಥವಾ ಅಭಿ ಮನೇಲಿ ಏನಾದರೂ ಫ್ರೀ ಇದ್ದರೆ ಅವನಿಗೆ ಕೊಡ್ತೀನಿ. ಸೊ ಯಾರಾದರೂ ಒಬ್ಬರು 3 ಜನದಲ್ಲಿ ಒಬ್ರಿಗೆ ಪಾಪನ ಕೊಟ್ಟು, ಅದೂ ಒಂದು 15 to 20 minutes ಅಷ್ಟೇ. ಸೊ ಕೊಟ್ಬಿಟ್ಟು ಆ ಗ್ಯಾಪಲ್ಲಿ ಮಿಕ್ಕಿದ್ದು ಏನಿದೆ ಅದನ್ನು ಶೂಟ್ ಮಾಡಿಕೊಂಡು ದೆನ್ ಐ ವಿಲ್ ಗೋ ಬ್ಯಾಕ್ ಟು ಹರ್. ಯಾಕಂದರೆ ಆಮೇಲೆ ಮಧ್ಯಾಹ್ನ ಮತ್ತು ಊಟ ಎಲ್ಲ ಮಾಡಿಸೋದಿರುತ್ತೆ. ಅದಾದಮೇಲೆ ಮಧ್ಯಾಹ್ನ ಊಟ ಆಗಿ ಆಟ ಎಲ್ಲ ಆದಮೇಲೆ ಮತ್ತೆ ಒಂದು 3:30 to 5 ಶೀಲ್ ಸ್ಲೀಪ್ 1.5 hours. ಆ ಗ್ಯಾಪಲ್ಲಿ ನಂದು ಏನಾದರೂ ಎಡಿಟಿಂಗ್ ಇದ್ದರೆ, ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು, ವ್ಲಾಗ್ ಎನಿವೇಸ್ ನಂಗೆ ಈಸಿ, ಹೀಗೆ ಸೈಕಲ್ ಗ್ಯಾಪಲ್ಲೆಲ್ಲ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಲ್ಲ. ಸೊ ಯೂಟ್ಯೂಬ್ ವೀಡಿಯೋಸು ಅಥವಾ ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡೋದಿರ್ಬೋದು, ಇದೆಲ್ಲ ನಾನು ಮಧ್ಯಾಹ್ನ ಅವಳು ಮಲಗಿದಾಗ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ಮಧ್ಯಾಹ್ನದೊತ್ತು ಐ ನೀಡ್ ಟು ಬಿ ನೆಕ್ಸ್ಟ್ ಟು ಹರ್. ಬೆಳಗ್ಗೆ ಹೆಂಗೋ ನಾನು ರಾಕರ್ ಮೇಲೆ ಹಾಕ್ಬಿಡ್ತೀನಿ, ಮಲ್ಕೊತಾಳೆ. ಮಧ್ಯಾಹ್ನದೊತ್ತು ಅವಳು ನನ್ನ ಪಕ್ಕನೇ ಮಲಗಿ ಅಭ್ಯಾಸ. ಸೊ ನಾನು ವಾಶ್ರೂಮ್ಗೆ ಎದ್ದೋದ್ರೂ ಅವಳು ಎದ್ದುಬಿಡ್ತಾಳೆ. ಸೊ ಅವಳು ಪಕ್ಕನೇ ಇರಬೇಕಾಗಿರೋದ್ರಿಂದ ಆ ಟೈಮಲ್ಲಿ ನನಗೇನು ಶೂಟ್ ಅಂತ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ. ಕಂಪ್ಲೀಟಾಗಿ ನಂದು ಎಡಿಟಿಂಗ್ ವರ್ಕ್ಸ್ ಏನಾದರೂ ಇದ್ದರೆ ಮಾಡ್ಕೊತೀನಿ. ಅಥವಾ ಒಂದೊಂದು ದಿನ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಮೂಡಿಲ್ಲ ಅಂತ ಅಂದರೆ ಕೆಲವೊಂದು ಸತಿ ಒಂದು ನ್ಯಾಪ್ ತೊಗೋತೀನಿ, ಅಥವಾ ಆ ಟೈಮಲ್ಲಿ ಬುಕ್ಕೆಲ್ಲ ಓದೋದು ಇದೆಲ್ಲ ಮಾಡ್ಕೊತೀನಿ. ಆ್ಯಂಡ್ ಅದೇ ಟೈಮ್ ಅದಾದಮೇಲೆ ಅವಳು ಎದ್ದಾದಮೇಲೆ ಅವಳು ನನಗೆ ಆಟ ಆಡಿಸ್ಕೊಂಡು ಓಡಾಡಿಸ್ಕೊಂಡು ನನ್ನ ಕ್ಲೈಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ವೆಯ್ಟ್ ಲಾಸ್ ಕ್ಲೈಂಟ್ಸ್ಗೆ ಆ್ಯಸ್ ಆ್ಯಂಡ್ ವೆನ್ ಅವ್ರು ಮೆಸೇಜ್ ಮಾಡಿದಾಗ, ಅಂದರೆ ಅವರು ವೆಯ್ಟ್ ಚೆಕ್ಸು, ಫುಡ್ ಪ್ಲೇಟ್ಸ್ ಎಲ್ಲ ಕಳಿಸ್ತಾರಲ್ವ, ಸೊ ಆವಾಗೆಲ್ಲ ಹಂಗಂಗೆ ರಿಪ್ಲೈ ಮಾಡ್ಕೊತೀನಿ. ನಂದು ಮ್ಯಾನಿಫೆಸ್ಟೇಷನ್ ಕ್ಲೈಂಟ್ಸ್ಗೆ ಅವ್ರು ಕಳಿಸಿರೋ ಮೆಸೇಜೆಲ್ಲ ಪಾಪುಗೆ ಫೀಡ್ ಮಾಡಿಸುವಾಗ, ಅಥವಾ ಪಾಪುನ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರುವಾಗ, ಈ ಟೈಮಲ್ಲೆಲ್ಲ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ನಂದು ಸೆಷನ್, ಮ್ಯಾನಿಫೆಸ್ಟೇಷನ್ ಸೆಷನ್ ತೊಗೊಳ್ಳೋ ಟೈಮಲ್ಲಿ 1 hour 15 minutes ಕಂಪ್ಲೀಟಾಗಿ ನಾನು ಪಾಪುನ ಕೊಟ್ಬಿಡ್ತೀನಿ. ಆ ಟೈಮಲ್ಲಿ ನಾನು ಚೆನ್ನಾಗಿ ಅವಳಿಗೆ ಫೀಡ್ ಮಾಡಿಸಿ, ಅದಕ್ಕೆ ಮುಂಚೆ ಚೆನ್ನಾಗಿ ಆಟ ಆಡಿಸಿ, ಅವಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೊಡ್ತೀನಿ. ಸೊ ಆವಾಗೂ ಅಷ್ಟೇ, ಕೆಳಗಡೆ ಯಾರು ಇರ್ತಾರೋ ಅವ್ರು ನೋಡ್ಕೊತಾರೆ. ಮೆಜಾರಿಟಿ ಐ ಥಿಂಕ್ ನಳಿ ಆಂಟಿನೇ ನೋಡ್ಕೊಳ್ಳೋದು ಆ ಟೈಮಲ್ಲಿ. ಸೊ ಅದಾಗುತ್ತೆ. ಅದಾದಮೇಲೆ ನನ್ನ ಸೆಷನ್ ಮುಗಿಸಿದ ತಕ್ಷಣ ಫಸ್ಟು ಓಡೋಗ್ತೀನಿ. ಆ್ಯಂಡ್ ದೆನ್ ಐ ವಿಲ್ ಬಿ ವಿತ್ ಹರ್ ಓನ್ಲಿ ಕಂಪ್ಲೀಟ್ಲಿ. ಫುಲ್ಲು ಊಟ ಎಲ್ಲ ಆಗಿ, ಆಟ ಆಡಿಸಿ, ವಾಕಿಂಗ್ ಕರ್ಕೊಂಡು ಹೋಗಿ, ವಾಕಿಂಗ್ ಹೋದಾಗ ಶೀಲ್ ಸ್ಲೀಪ್. ಸೊ ಕರ್ಕೊಂಡು ಬಂದು ಮಲಗಿಸಿ ಒಂದು ಸ್ವಲ್ಪ ಹೊತ್ತು ನನ್ನ ಪಕ್ಕನೇ ಫೀಡ್ ಮಾಡಿಸಿ ಮಲಗಿಸಿರ್ತೀನಿ. ಅದಾದಮೇಲೆ ಇಟ್ ಇಸ್ ಕಂಪ್ಲೀಟ್ಲಿ ಮೈ ಟೈಮ್. ಇವಾಗ ನಂದು ಮೀ ಟೈಮ್ ಥರ.
ಸೊ ಇವಾಗ ಶಿಲ್ ಬಿ ಇನ್ ಡೀಪ್ ಸ್ಲೀಪ್, ಫುಲ್ ಫ್ಯಾನ್ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಫುಲ್ ಡೀಪ್ ಸ್ಲೀಪಲ್ಲಿ ಇರ್ತಾರೆ ಮೇಡಮು, ನಾನು ಇದ್ದರೂ ಇಲ್ಲದೇ ಇದ್ರೂ. ಸೊ ಇವಾಗ ಎದ್ದು ಬಂದು ಆರಾಮಾಗಿ ರಿಲ್ಯಾಕ್ಸ್ಡಾಗಿ 1 hour ಅಟ್ಲೀಸ್ಟ್ ನನಗೆ ಅಂತ ಟೈಮ್ ಕೊಟ್ಕೊಂಡ್ಬಿಡ್ತೀನಿ. ಸೊ ಒಂದು 9:30 ಹಾಗೆ ಅವಳನ್ನ ಮಲಗಿಸ್ಬಿಟ್ರೆ 10:30, 11 ತನಕ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಮೈ ಟೈಮ್. ಇವಾಗ ನನಗೆ ಏನು ಇಷ್ಟ ಬರುತ್ತೋ ಅದು ಮಾಡ್ತೀನಿ. ಇವತ್ತು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದೆಲ್ಲ ಅಂದರೆ ಅಪ್ಲೋಡಿಗೆ ಹಾಕಿದ್ದೀನಿ ಎಡಿಟ್ ಮಾಡೋಕ್ಕೆ. ಸೊ ಆ ಗ್ಯಾಪಲ್ಲಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಅಥವಾ ನಂದು ವೆಯ್ಟ್ ಲಾಸ್ ಕ್ಲೈಂಟ್ಸ್ಗೆ ನಾನು ಏನಾದರೂ ಮೆಸೇಜಸ್ ಮಾಡೋದಿದ್ರೆ ಅಥವಾ ಅವ್ರಿಗೇನಾದರೂ ಪ್ಲ್ಯಾನ್ಸ್ ಅಪ್ಗ್ರೇಡ್ ಮಾಡೋದಿದ್ರೆ ಅದೆಲ್ಲ ಇವಾಗ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಷ್ಟೊತ್ತಲ್ಲಿ ನಾನು ಮೆಸೇಜ್ ಮಾಡಲ್ಲ, ಬಟ್ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಯಾರ್ಯಾರಿಗೆ ಏನೇನು ಕಳಿಸ್ಬೇಕು ಅಂತ. ಸೊ ನಾಳೆ ಬೆಳಗ್ಗೆ ಫ್ರೀ ಆದಾಗ ಅದನ್ನೆಲ್ಲ ಸೆಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವೊಂದು ಸತಿ ಬುಕ್ ಓದೋಣ ಅನಿಸುತ್ತೆ, ಇವತ್ತು ಅಷ್ಟೇ ಬುಕ್ ಓದೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಹೀಗೆ. ಅಥವಾ ಕೆಲವೊಂದು ಸತಿ ಏನು ಮಾಡ್ತೀನಿ, ಅಭಿ ಜೊತೆ ಮಾತಾಡ್ತಾ ಇರ್ತೀನಿ. ಯೂಶ್ವಲಿ ಇವಾಗ ಮುಂಚೆ ನಾನು ಅಭಿ ಆದರೆ ಈ ಥರ ನೈಟ್ ಹೊತ್ತು ಮಾತಾಡ್ತಾ ಇದ್ವಿ, ಬಟ್ ಇವಾಗ ವಾಕಿಂಗ್ ಹೋಗೋದ್ರಿಂದ ಆರಾಮಾಗಿ ಒಂದು 30 to 40 minutes ನಮ್ಮಿಬ್ರಿಗೆ ಟೈಮ್ ಸಿಗುತ್ತೆ. ಆ್ಯಂಡ್ ನಂಗೆ ಒಂಥರ ಅದು ಎಷ್ಟು ರಿಲ್ಯಾಕ್ಸ್ ಮಾಡುತ್ತೆ ಅಂತ ಅಂದರೆ ಕಂಪ್ಲೀಟ್ಲಿ ಆ ಟೈಮಲ್ಲಿ ನಮ್ಮಿಬ್ಬರು ಫೋನ್ ಇಲ್ಲ, ಯಾಕಂದರೆ ಪಾಕೆಟ್ಸಲ್ಲಿರುತ್ತೆ. ಪಾಪುನು ಆರಾಮಾಗೆ ಎಲ್ಲ ಎಂಜಾಯ್ ಮಾಡ್ತಿರ್ತಾಳೆ ಅಥವಾ ಹಾಗೆ ಅರ್ಧ ದಾರಿಲಿ ಮಲಗಿಬಿಡ್ತಾಳೆ. ಸೊ ನಾವಿಬ್ಬರು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಬರ್ತೀವಿ. ಸೊ ಇವಾಗ ನನ್ನ ಟೈಮ್ ನನಗೆ, ಅವ್ನ ಟೈಮ್ ಅವನಿಗೆ. ಅವ್ನ ಪಾಡಿಗೆ ಅವ್ನ ಕೆಲಸ ಮಾಡ್ಕೊತಾ ಇರ್ತಾನೆ, ಇದರ ಬುಕ್ ಓದೋದು ಅಥವಾ ಏನು ವಾಟ್ ಎವರ್ ಹಿಸ್ ವರ್ಕ್ ಇಸ್ ದೇರ್ ಹಿಲ್ಡು. ಸೊ ನಾನು ಅಷ್ಟೇ ನನ್ನ ಕೆಲಸ ಒಂಥರ ರಿಲ್ಯಾಕ್ಸ್ಡಾಗಿ ಆರಾಮಾಗೆ. ಸೊ ಒಂದು 1.5 hours ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಒಂದು 11 ಗಂಟೆ ಹಾಗೆ ಫುಲ್ಲು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಆಮೇಲೆ ಹೋಗಿ ತಾಚಿ ಮಾಡೋದು. ಸೊ ದಟ್ಸ್ ಮೈ ರುಟೀನ್ ಆ್ಯಂಡ್ ದಿಸ್ ಇಸ್ ಹೌ ಐ ಮ್ಯಾನೇಜ್. ಪ್ರತಿಯೊಬ್ಬರಿಗೂ 24 hours ಇರೋದು, ಬಟ್ ನಾವು ಅದನ್ನು ಹೇಗೆ ತೊಗೋತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಆ್ಯಸ್ ಮದರ್ಸ್ ನಮಗೆ ಹೆಲ್ಪ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಂಗೆ 1 hour ನಾನು ಕ್ಲಾಸ್ ತೊಗೊಳ್ಳುವಾಗ ಯಾರಾದರೂ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಎಲ್ರಿಗೂ ಹಂಗೆ ಸುಮ್ಮನೆ ಮಗುನ ಕೊಟ್ಬಿಡೋಕ್ಕಾಗಲ್ಲ, ಆ ಮದರ್ಲಿ ಇನ್ಸ್ಟೆಂಟ್ಸ್ ಇರುತ್ತೆ. ಬಟ್ ನನಗೆ ಲಕ್ಕಿಲಿ ಐ ಹ್ಯಾವ್ ಬ್ಯೂಟಿಫುಲ್ ಪೀಪಲ್ ಅರೌಂಡ್ ಮೀ. ಅಳಿ ಆಂಟಿ ಇರ್ಬೋದು, ಅಂಕಲ್ಲು, ಅಭಿ, ಧನು, ಎಷ್ಟು ನಂಗೆ ಅವ್ರ ಹತ್ರ ಮಗು ಇದ್ದರೆ ನನಗೆ ಟೆನ್ಷನ್ನೇ ಇಲ್ಲ. ಬಿಕಾಸ್ ಐ ನೋ ನನ್ನ ಥರನೇ ಅವರು ನೋಡ್ಕೊತಾರೆ ಅಂತ. ಅಷ್ಟು ಪ್ರೀತಿ ಕೊಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ. ಸೊ ಒಂಥರ ಐ ಫೀಲ್ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ. ಸೊ ಯಾ, ದಿಸ್ ಇಸ್ ಹೌ ಐ ಹ್ಯಾವ್ ಬೀನ್ ಮ್ಯಾನೇಜಿಂಗ್. ಆ್ಯಂಡ್ ಖುಷಿ ಆಗುತ್ತೆ ಒಂಥರ. ಸೊ ಇವಾಗ ಆಗಲೇ 7 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ, ಓದೋಣ.